ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಮಲ್ಲಿಕಾರ್ಜುನ್ ಮಾತಾಡ್ತಾ ಇರೋದು. ಒಂದು ವಂಡರ್ಫುಲ್ ಪ್ರಾಡಕ್ಟ್ ಬಗ್ಗೆ ಏನಪ್ಪ ಅಂದರೆ ನಿಮಗೆ ಮಾಹಿತಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಆಲ್ಕಲೈನ್ ವಾಟರ್ ಬಾಟಲ್. ಈ ಆಲ್ಕಲೈನ್ ವಾಟರ್ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಸುಮಾರು ಬೆನಿಫಿಟ್ ಲಾಭಗಳಿದೆ. ಕೆಲವೊಂದು ಸಮಸ್ಯೆಗಳು ಬರದೇ ಇರೋ ಥರ ನೋಡುತ್ತೆ. 50% ಪ್ರಾಬ್ಲಮ್ಗಳು ಬರೋಕ್ಕೆ ಕಾರಣನೇ ಏನಪ್ಪ ಅಂದರೆ ಆ್ಯಸಿಡಿಕ್ ನೀರು ಕುಡಿತಾ ಇದ್ದೀವಿ. ಅದನ್ನೇ ಆ್ಯಸಿಡಿಕ್ ನೀರನ್ನ ಆಲ್ಕಲೈನ್ ಕನ್ವರ್ಟ್ ಮಾಡ್ತಕ್ಕಂಥ ನಾವು ಒಂದು ಬಾಟಲ್ ತೊಗೊಂಡು ಬಂದಿದ್ದೀವಿ. ಎಲ್ಲಿ ಆದರೂ ನೀವು ತೊಗೊಂಡು ಹೋಗ್ಬೋದು. ಇದಕ್ಕೆ ಯಾವುದೇ ನೀರಾದ್ರೂ ಹಾಕಿ, ಫಿಲ್ಟರ್ ನೀರು ಹಾಕಿ, ನಾರ್ಮಲ್ ನೀರು ಹಾಕಿ, ಅದನ್ನು ನಿಮಗೆ ಡೆಮೋ ಕೂಡ pH ಅಂದರೆ ವಾಟರ್ pH ಚೆಕ್ ಮಾಡ್ತಕ್ಕಂಥದ್ದು ಇಲ್ಲಿ ನೀವು ನೋಡ್ಬೋದು. ರೀಡಿಂಗ್ ನೋಡ್ಬೋದು, ಇಲ್ಲಿ ಕೂಡ ನೋಡ್ಬೋದು. ಬಟ್ 1 ರಿಂದ 6 ಬಂದರೆ ಆ್ಯಸಿಡಿಕ್ ವಾಟರ್ ಆಗಿರುತ್ತೆ, 7 ಬಂದರೆ ನಾರ್ಮಲ್ ಇರುತ್ತೆ. 8 ಮೇಲ್ಗಡೆಯಿಂದ 14 ಏನಾದರೂ ಬಂದರೆ, ಆ ಕಲರ್ ಏನಾದರೂ ವಾಟರ್ ಚೇಂಜ್ ಆದರೆ ಯಾವ ಥರ ಇದು ಇಲ್ಲಿ 1 ರಿಂದ 6 ಬಂದರೆ ಆ್ಯಸಿಡಿಕ್ ವಾಟರ್ ಇರುತ್ತೆ. ಇದು ಕುಡಿಯೋಕ್ಕೆ ಯೋಗ್ಯ ಅಲ್ಲದೆ ಇರತಕ್ಕಂಥ ನೀರು. ಅದೇ ಏನಪ್ಪ ಅಂದರೆ 8 ಮೇಲ್ಗಡೆ ಬಂದರೆ ಅದು ಕುಡಿಯೋಕ್ಕೆ ಯೋಗ್ಯ ಇರತಕ್ಕಂಥ ನೀರು. ಅದು ನಿಮ್ಮ ಮುಂದೆ ಲೈವ್ ಆಗಿ ಡೆಮೋ ನೋಡೋಣ. ಇದ್ರದ್ದು ಬೆನಿಫಿಟ್ ನಾನು ಆಮೇಲೆ ಹೇಳ್ತೀನಿ. ಇದು ಆಲ್ಕಲೈನ್ ವಾಟರ್ ಕುಡಿಯೋದ್ರಿಂದ ಏನು ಬೆನಿಫಿಟ್. ಇದು ಹೊರಗಡೆ ನಾವು ಕುಡಿತಕ್ಕಂಥ ಫಿಲ್ಟರ್ ನೀರು. ಇದು ಫಿಲ್ಟರ್ ನೀರು. ಅದೇ ಫಿಲ್ಟರ್ ನೀರನ್ನ ನಾವು ನಮ್ಮ ಆಲ್ಕಲೈನ್ ವಾಟರ್ ಬಾಟಲ್ಗೆ ಹಾಕಿದ ನಂತರ 10 ನಿಮಿಷಗಳ ನಂತರ ಇದಕ್ಕೆ ಅದೇ ಫಿಲ್ಟರ್ ನೀರನ್ನ ನಾವು ಇಲ್ಲಿ ಫಿಲ್ ಮಾಡ್ತಾ ಇದ್ದೀವಿ. ನೀವು ನೋಡಬಹುದು. ಇದು ಆಲ್ಕಲೈನ್ ವಾಟರ್ ಬಾಟಲ್ದು ಚೆಕ್ ಮಾಡ್ತಕ್ಕಂಥದ್ದು ಪೇಪರ್, pH ಲೆವೆಲ್ ಚೆಕ್ ಮಾಡ್ತಕ್ಕಂಥ ಪೇಪರ್. 2ರಲ್ಲಿ ಕೂಡ ಪೇಪರ್ ಹಾಕ್ತಿದ್ದೀನಿ. ನೋಡ್ಬೋದು ನೀವು, ಸೇಮ್ ಕಲರ್ ಇದೆ. ಇದರಲ್ಲಿ ಏನೂ ವೇರಿಯೇಷನ್ ಇಲ್ಲ. ಇದರಲ್ಲಿ ಹಾಕಿದ್ದೀನಿ, ಇದರಲ್ಲಿ ಕೂಡ ಹಾಕ್ತಾ ಇದ್ದೀನಿ. ಇದು ನಾರ್ಮಲ್ ಫಿಲ್ಟರ್ ವಾಟರ್. ಅದೇ ಫಿಲ್ಟರ್ ವಾಟರ್ ನಮ್ಮ ಆಲ್ಕಲೈನ್ ವಾಟರ್ ಬಾಟಲ್ಗೆ ಹಾಕಿದ ನಂತರ ಈ ಗ್ಲಾಸ್ಗೆ ಹಾಕಿದಕ್ಕಂಥ ವಾಟರ್ ನೀವು ನೋಡ್ಬೋದು. ಯಾವ ಥರ ಕಲರ್ ಚೇಂಜಸ್ ಆಗ್ತಾ ಇದೆ ಅಂತೇಳಿ ವ್ಯತ್ಯಾಸ ನೀವು ನೋಡ್ಬೋದು ಡಿಯರ್ ಫ್ರೆಂಡ್ಸ್. ವ್ಯತ್ಯಾಸ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ನಾವು ಇನ್ನೂ ಜೂಮ್ ಹಾಕಿ ತೋರಿಸ್ತೀವಿ. ಕೆಲವೇ ಸೆಕೆಂಡ್ಗಳ ವೇಟ್ ಮಾಡಿ. ಜಸ್ಟ್ ಡಿಯರ್ ಫ್ರೆಂಡ್ಸ್, ನೀವು ನೋಡ್ಬೋದು ಇದು ಯಾವ ಕಲರ್ಗೆ ಬಂದಿದೆ ಆಲ್ಕಲೈನ್ ವಾಟರ್ದು. ಇದು ಯಾವ ಕಲರಲ್ಲಿದೆ ನೋಡಿ. 6 ಇದೆ, 5 ಇದೆ, 6 ದಾಟ್ತಾ ಇಲ್ಲ. ಇದು ನೋಡ್ಬೋದು ನೀವು, ಹತ್ತತ್ರ ಆಲ್ರೆಡಿ 10 ಕ್ರಾಸ್ ಆಗಿದೆ. ನೋಡ್ಬೋದು ನೀವು, 12ಕ್ಕೆ ಬಂತು. ಅಂದರೆ ಕುಡಿಯೋಕ್ಕೆ ಯೋಗ್ಯ ಇರ್ತಕ್ಕಂಥ ನೀರು. ಈ ಆಲ್ಕಲೈನ್ ವಾಟರ್ ಯೂಸ್ ಮಾಡೋದ್ರಿಂದ ನಮಗೇನಪ್ಪ ಅಂದರೆ ಸುಮಾರು ಥರ ಬೆನಿಫಿಟ್ಗಳಿದೆ. ಕೆಲವೊಂದು ಸಮಸ್ಯೆಗಳೇ ಬರದೇ ಇರೋ ಥರ ಕೂಡ ನಾವು ನೋಡ್ಕೋಬಹುದು. ಇಲ್ಲಿ ನೋಡ್ಬೋದು ಡಿಯರ್ ಫ್ರೆಂಡ್ಸ್, ನೀವು ಈ ಆಲ್ಕಲೈನ್ ವಾಟರ್ ಯೂಸ್ ಮಾಡೋದ್ರಿಂದ ನಮ್ಮ ವೇಟ್ ಲಾಸ್ ಕೂಡ ಮಾಡ್ಕೋಬೋದು. ಅದ್ರ ಜೊತೆಗೆ ಬಾಡಿ ಡೆಟಾಕ್ಸ್ ಕೂಡ ಮಾಡ್ಕೋಬಹುದು. ಜೊತೆಗೆ ನಮ್ಮ ಬಾಡಿ ಸ್ವೆಟ್ ಆಗ್ತೈತೆ ಅಂದ್ರೆ, ಹೈಡ್ರೇಷನ್ ಆಗ್ತೈತೆ ಅಂದ್ರೆ ಅದು ಕೂಡ ಕ್ಲಿಯರ್ ಮಾಡ್ಕೋಬೋದು. ಮತ್ತು ಹೆಲ್ದಿ ಸ್ಕಿನ್ ಕೂಡ ಇರುತ್ತೆ. ಗುಡ್ ಡೈಜೆಷನ್ ಮೇಜರ್ ಇರ್ತಕ್ಕಂಥ ಪಾಯಿಂಟೇ ಪ್ರೆಸೆಂಟ್ ನಮ್ಗೆಲ್ಲರೂ ಕೂಡ ಡೈಜೆಷನ್ ಕರೆಕ್ಟ್ ಆಗ್ತಾ ಇಲ್ಲ. ಈ ಆಲ್ಕಲೈನ್ ವಾಟರ್ ಯೂಸ್ ಮಾಡೋದ್ರಿಂದ ನಿಮ್ಮ ಡೈಜೆಷನ್ ಸಿಸ್ಟಮು ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಅದರ ಜೊತೆಗೆ ಮಸಲ್ಸು ಮತ್ತು ಜೈಂಟ್ಸು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿಯಾಗಿ ಬೋರ್ವೆಲ್ ನೀರು ಮತ್ತು ಫಿಲ್ಟರ್ ನೀರು ಯೂಸ್ ಮಾಡೋದ್ರಿಂದ ಏನಪ್ಪ ಅಂದರೆ ಜೈಂಟ್ ಪ್ರಾಬ್ಲಮ್ಗಳು ಮತ್ತು ಕೀಲು ನೋವುಗಳು ಸುಮಾರು ಜಾಸ್ತಿ ಬರ್ತದೆ. ಅದೇ ನೀರು ನಮ್ಮ ಆಲ್ಕಲೈನ್ ವಾಟರ್ ಬಾಟಲ್ಗೆ ನೀವು ಹಾಕೊಂಡು ಯೂಸ್ ಮಾಡಿದ್ದೆ ಆದರೆ ಆ ಸಮಸ್ಯೆ ಕೂಡ ಬಂದರೂ ಕ್ಲಿಯರ್ ಮಾಡುತ್ತೆ. ಜೊತೆಗೆ ಬರದೇ ಇರೋ ಥರ ಕೂಡ ಕಾಪಾಡುತ್ತೆ. ಲಾಸ್ಟಲ್ಲಿ ಬಂದು ಮತ್ತು ಎನರ್ಜಿ, ನಿಮ್ಮ ಎನರ್ಜಿ ಕೂಡ ಇಂಪ್ರೂವ್ಮೆಂಟ್ ಮಾಡುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಮಿನರಲ್ಸ್ ಬಾಲ್ಸ್ಗಳಿರುತ್ತೆ. ಅದೇ ಬಾಲ್ಸ್ ಏನಪ್ಪ ಅಂದರೆ ಆ್ಯಸಿಡಿಕ್ ನೀರನ್ನ ಆಲ್ಕಲೈನ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರ ಬಗ್ಗೆ ಏನಪ್ಪ ಅಂದರೆ ನೀವು ಇನ್ನೂ ಕ್ಲಿಯರಾಗಿ ನೋಡ್ಬೋದು. ನೋಡಿ, ಇನ್ನು ಯಾವ ಪೂರ್ತಿ ಯಾವ ಕಲರಲ್ಲಿ ಚೇಂಜ್ ಆಗಿದೆ ಅಂತೇಳಿ ನೋಡ್ಬೋದು. ನೀವು ನೋಡಿ ಕ್ಲಿಯರಾಗಿ ವಾಟರ್ ಕಲರ್ ಏನಪ್ಪ ಅಂದರೆ ಯಾವ ಕಲರ್ಗೆ ಆಗಿದೆ ನೋಡ್ಬೋದು. 10 14ಕ್ಕೆ ರೀಚ್ ಆಗಿದೆ. ಇದು ನೋಡ್ಬೋದು, ಇನ್ನೂ 6 ಇದೆ, 6 ಇದೆ. ಇದು ಆ್ಯಸಿಡಿಕ್ ಆಗಿದೆ. ಇದು ಆಲ್ಕಲೈನ್ ಆಗಿ ಕನ್ವರ್ಟ್ ಆಗಿದೆ. ಇದ್ರ ಬಗ್ಗೆ ಏನಪ್ಪ ಅಂದರೆ ಹೆಚ್ಚಿನ ಮಾಹಿತಿಗೆ ಇದು ಯಾರು ಶೇರ್ ಮಾಡ್ತಾರೆ ಅವ್ರ ಹತ್ರ ಕೂಡ ಕೇಳಿ, ಆಮೇಲೆ ನಮಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಇದ್ರ ಬಗ್ಗೆ ಏನಪ್ಪ ಅಂದರೆ ಇದು ತಗೊಳ್ಳೋದ್ರಿಂದ ಸುಮಾರು ನಮಗೆ ಬೆನಿಫಿಟ್ ಇದೆ. ಥ್ಯಾಂಕ್ ಯು ಸೋ ಮಚ್.